ಹಲೋ ಫ್ರೆಂಡ್ಸ್, ಪೀಪಲ್ ಮ್ಯಾನೇಜ್ಮೆಂಟ್ KSY MBO ಸೆಕೆಂಡ್ ಸೆಮಿಸ್ಟರ್ದು ಮಾಡ್ಯೂಲ್ 1 ಆ್ಯಕ್ಚುಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನೋಡ್ತಾ ಇದ್ದೀವಿ. HRM ಅಂತಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಅ ಡಿಸ್ಟಿಂಕ್ಟಿವ್ ಅಪ್ರೋಚ್ ಟು ಎಂಪ್ಲಾಯ್ಮೆಂಟ್ ಮ್ಯಾನೇಜ್ಮೆಂಟ್ ವಿಚ್ ಸೀಕ್ಸ್ ಟು ಅಚೀವ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಥ್ರೂ ದ ಸ್ಟ್ರಾಟಜಿಕ್ ಡಿಪ್ಲಾಯ್ಮೆಂಟ್ ಆಫ್ ಅ ಹೈಲಿ ಕಮಿಟೆಡ್ ಕೆಪೇಬಲ್ ವರ್ಕ್ಫೋರ್ಸ್ using an integrated array of cultural, structural and personal techniques. ಓಕೆ, ಯೂಸಿಂಗ್ ಕಲ್ಚರಲ್, ಸ್ಟ್ರಕ್ಚರಲ್, ಪರ್ಸ್ನಲ್ ಟೆಕ್ನಿಕ್ಸ್ ನಾವೇನು ಮಾಡ್ತಾ ಇದ್ದೀವಿ, ಕಮಿಟೆಡ್ ಮತ್ತು ಕೆಪೇಬಲ್ ವರ್ಕ್ ಫೋರ್ಸನ್ನು ನಮ್ಮ ಆರ್ಗನೈಸೇಷನಲ್ಲಿ ಡಿಪ್ಲಾಯ್ ಮಾಡ್ಕೋತಾ ಇದ್ದೀವಿ. ಸೊ ದಟ್ ವಿ ವಿಲ್ ಗೆಟ್ ಅ ಕಾಂಪಿಟೇಟಿವ್ ಅಡ್ವಾಂಟೇಜ್. ಓಕೆ, ಇದನ್ನು ಹೇಳ್ತಾ ಇರೋದು HRM ಇಸ್ ಅ ಡಿಸ್ಟಿಂಕ್ಟಿವ್ ಅಪ್ರೋಚ್ ಟು ಎಂಪ್ಲಾಯ್ಮೆಂಟ್ ಮ್ಯಾನೇಜ್ಮೆಂಟ್ ವಿಚ್ ಸೀಕ್ಸ್ ಟು ಅಚೀವ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ಓಕೆ, competitive advantage through the strategic deployment of a highly committed and capable workforce using an integrated array of cultural, structural and personal techniques. Functions of people management: staffing, HRD, compensation and benefits, safety and health, employee labor relations. Okay, functions of people management anta kotre staffing, human resource development, compensation and benefits, safety and health, ಎಂಪ್ಲಾಯಿ ಲೇಬರ್ ರಿಲೇಷನ್ಸ್. ಸ್ಟ್ರಾಟಜಿಕ್ ಹ್ಯೂಮನ್ ರಿಸರ್ಚ್ದು ಚಾಲೆಂಜಸ್ ಏನು, ಹ್ಯೂಮನ್ ರಿಸೋರ್ಸ್ ಚಾಲೆಂಜಸ್ ಏನು ಅಂತಂತಂದರೆ ಎನ್ವೈರ್ಮೆಂಟಲ್, ಅದು ಎಕ್ಸ್ಟರ್ನಲ್ ಆಗಿರುತ್ತೆ. ಓಕೆ, ಲೆಜಿಸ್ಲೇಷನ್ ಇರ್ಬೋದು, ಗ್ಲೋಬಲೈಸೇಷನ್ನು, ಆಮೇಲೆ ವರ್ಕ್ ಫೋರ್ಸ್ ಡೈವರ್ಸಿಟಿ ಇರ್ಬೋದು. ಓಕೆ, ಆಮೇಲೆ ರಿಸೋರ್ಸ್ ರೆವಲ್ಯೂಷನ್ ಆಗ್ತಾ ಇರ್ಬೋದು. ಓಕೆ, ಆರ್ಗನೈಸೇಷನ್ ಚಾಲೆಂಜ್ ಅಂತಂದರೆ ಡಿಸೆಂಟ್ರಲೈಸೇಷನ್ನು, ಡೌನ್ ಸೈಜಿಂಗ್, ಆರ್ಗನೈಸ್ ರೀಸ್ಟ್ರಕ್ಚರಿಂಗ್ ಆಗ್ತಾಯಿದ್ರೆ, ಕಲ್ಚರಲ್ ಮತ್ತು ಟೆಕ್ನಾಲಜಿ ಔಟ್ಸೋರ್ಸ್ಡ್. ಓಕೆ, ಇವೆಲ್ಲ ಆರ್ಗನೈಸೇಷನ್ ಚಾಲೆಂಜಿಂಗಲ್ಲಿ ಬರುತ್ತೆ. ಇಂಡಿವಿಜುವಲ್ ಅಂತ ಬಂದರೆ ಇಥಿಕ್ಸು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಪ್ರೊಡಕ್ಟಿವಿಟಿ, ಎಂಪವರ್ಮೆಂಟ್, ಬ್ರೈನ್ ಡ್ರೈನ್, ಜಾಬ್ ಇನ್ಸೆಕ್ಯೂರಿಟಿ, ಇವೆಲ್ಲ ಇಂಡಿವಿಜುವಲ್ ಫ್ಯಾಕ್ಟರ್ಸ್ ಆಗ್ತವೆ. ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಚಾಲೆಂಜಸ್ ಯಾವ್ದ್ಯಾವುದು ಅಂದರೆ ಎನ್ವೈರ್ಮೆಂಟಲ್, ಆರ್ಗನೈಸೇಷನಲ್ ಮತ್ತು ಇಂಡಿವಿಜುವಲ್. ಎನ್ವೈರ್ಮೆಂಟಲ್ ಅಂದರೆ ಲೆಜಿಸ್ಲೇಷನ್, ಗ್ಲೋಬಲೈಸೇಷನ್, ರಿಸೋರ್ಸ್ ರೆವಲ್ಯೂಷನ್, ವರ್ಕ್ ಫೋರ್ಸ್ ಡೈವರ್ಸಿಟಿ. ಆರ್ಗನೈಸೇಷನ್ ಚಾಲೆಂಜಸ್ ಅಂದರೆ ಡಿಸೆಂಟ್ರಲೈಸೇಷನ್, ಡೌನ್ ಸೈಜಿಂಗ್, ಆರ್ಗನೈಸೇಷನ್ ರೀಸ್ಟ್ರಕ್ಚರಿಂಗ್, ಕಲ್ಚರ್, ಟೆಕ್ನಾಲಜಿ ಆ್ಯಂಡ್ ಔಟ್ಸೋರ್ಸ್ಡ್. ಇಂಡಿವಿಜುವಲ್ ಅಂತ ಬಂದರೆ ಎಥಿಕ್ಸ್ ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಪ್ರೊಡಕ್ಟಿವಿಟಿ, ಎಂಪವರ್ಮೆಂಟ್, ಬ್ರೈನ್ ಡ್ರೈನ್ ಆ್ಯಂಡ್ ಜಾಬ್ ಸೆಕ್ಯೂರಿಟಿ. ಓಕೆ, ನೆಕ್ಸ್ಟು ಇದು ಅಲ್ಲಿ ಆಗಲೇ ಕವರ್ ಮಾಡಿದೆ. ಇಲ್ಲಿ ಸ್ಟಾಫಿಂಗಲ್ಲಿ ಏನೇನು ಬರುತ್ತೆ, ಜಾಬ್ ಅವೈಲಬಿಲಿಟಿ, ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್, ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಇವೆಲ್ಲ ಸ್ಟಾಫಿಂಗಲ್ಲಿ ಬರುತ್ತೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಬಂದರೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಕರಿಯರ್ ಪ್ಲ್ಯಾನಿಂಗ್, ಅಪ್ರೈಸಲ್, ಇಫೆಕ್ಟಿವ್ ಮತ್ತು ಚೇಂಜಿಂಗ್ ಎನ್ವೈರ್ಮೆಂಟಿಗೆ ತಕ್ಕ ಹಾಗೆ ಎಂಪ್ಲಾಯೀಸನ್ನು ರೆಡಿ ಮಾಡ್ಕೊಳ್ಳೋದು. ದೆನ್ ಕಾಂಪನ್ಸೇಷನ್ ಆ್ಯಂಡ್ ಬೆನಿಫಿಟ್ಸ್, ಪೇ ಇರ್ಬೋದು, ನಾನ್ ಫೈನಾನ್ಷಿಯಲ್ ಇರ್ಬೋದು, ಫೈನಾನ್ಷಿಯಲ್ ಕಾಂಪನ್ಸೇಷನ್ಸ್ ಇರ್ಬೋದು. ಸೇಫ್ಟಿ ಆ್ಯಂಡ್ ಹೆಲ್ತ್, ಎಂಪ್ಲಾಯೀಸ್ ಲೇಬರ್ ರಿಲೇಷನ್ಸ್. ಓಕೆ, ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ. ದಟ್ ಈಸ್ ಹೈಯರ್ ದ ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್. ದೆನ್ ಲೋ ಅಟ್ರಿಷನ್ ರೇಟ್, ಅಂದರೆ ಬೇಗ ಎಂಪ್ಲಾಯೀಸು ರಿಟೆನ್ಷನ್ ಆಗ್ತಾ ಇರಬೇಕು. ಎಂಪ್ಲಾಯೀಸ್ ಆವಾಗವಾಗ ಡ್ರಾಪ್ ಮಾಡ್ತಾ ಇದ್ದರೆ ಅದು ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ದೆನ್ ಎನ್ಶ್ಯೂರ್ ಪೀಪಲ್ ಡೂ ದೇರ್ ಬೆಸ್ಟ್, ಅವ್ರ ವರ್ಕ್ ಬೆಸ್ಟ್ ಮಾಡೋ ಹಾಗೆ ಅವ್ರಿಗೆ ಟ್ರೈನಿಂಗು ಡೆವಲಪ್ಮೆಂಟ್ ಕೊಟ್ಟು ವರ್ಕನ್ನು ಬೆಸ್ಟ್ ಮಾಡಿಸ್ಕೋಬೇಕು. ದೆನ್ ಅವಾಯ್ಡ್ ಲೀಗಲ್ ಆ್ಯಕ್ಷನ್ ಫಾರ್ ಡಿಸ್ಕ್ರಿಮಿನೇಷನ್, ಯಾವುದೇ ಡಿಸ್ಕ್ರಿಮಿನೇಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು. ದೆನ್ ಸೇಫ್ಟಿ ಲಾಸ್ ನಾಟ್ ಇಗ್ನೋರ್ಡ್, ಎಲ್ಲ ಸೇಫ್ಟಿ ಲಾಸು ಅವ್ರ ಅಪಾಯಿಂಟ್ಮೆಂಟ್ ದಿನವೇ ಅಥವಾ ಎಂಪ್ಲಾಯ್ಮೆಂಟ್ ಆದಮೇಲೆ ಟ್ರೈನಿಂಗಲ್ಲಿ ಹೇಳಿರಬೇಕು. ದೆನ್ ಇಕ್ವಿಟಿ ಎಂಪ್ಲಾಯರ್ ರಿಲೇಷನ್, ಎಂಪ್ಲಾಯರ್ ಮತ್ತು ಮ್ಯಾನೇಜ್ಮೆಂಟ್ದು ರಿಲೇಷನ್ ಚೆನ್ನಾಗಿ ಇಟ್ಟಿರಬೇಕು. ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಅವಾಯ್ಡ್ ಲೇಬರ್ ಪ್ರಾಕ್ಟೀಸಸ್. ಓಕೆ, ಲೇಬರ್ ಪ್ರಾಕ್ಟೀಸಲ್ಲಿ ಏನು ಪ್ರಾಬ್ಲಮ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕು ಮತ್ತು ಅದನ್ನು ಸೊಲ್ಯೂಷನ್ ತೊಗೋಬೇಕು. ಓಕೆ, ದಿಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ HRM. ನೆಕ್ಸ್ಟ್, ಸ್ಟ್ರೆಸ್ ಅಂದರೆ ಏನು, ಇಂಪ್ಯಾಕ್ಟ್ ಆನ್ ದ ಹ್ಯೂಮನ್ ಬೀಯಿಂಗ್. ಆ್ಯಕ್ಚುಲಿ ಇಂಪ್ಯಾಕ್ಟ್ ಬೈ ಡಿಮ್ಯಾಂಡ್ ಆನ್ ಹ್ಯೂಮನ್ ಬೀಯಿಂಗ್. ಓಕೆ, ಏನಾದರೂ ಸ್ಟ್ರೆಸ್ ಅಂತಂದ್ರೆ ಏನು, ಬೇರೆ ಹ್ಯೂಮನ್ ಬೀಯಿಂಗ್ಸು ನಮ್ಮ ಮೇಲೆ ಏನಾದರೂ ಡಿಮ್ಯಾಂಡಿಂಗ್ ಮಾಡ್ತಾ ಇದ್ದಾಗ ಅಥವಾ ನಮಗೆ ನಾವೇ ಏನಾದರೂ ಡಿಮ್ಯಾಂಡ್ಸನ್ನು ಮಾಡಿಕೊಂಡಾಗ ನಾವು ಸ್ಟ್ರೆಸ್ ಫೀಲ್ ಮಾಡ್ತೀವಿ. ರೈಟ್, ನಾವು ಅಂಡರ್ ಟೆನ್ಷನ್ಗೆ ಬರ್ತೀವಿ, ಸ್ಟ್ರೆಸ್ಸಿಗೆ ಬರ್ತೀವಿ, ಅದನ್ನು ಪರ್ಫಾರ್ಮ್ ಮಾಡಲೇಬೇಕು ಅನ್ನೋ ಆಬ್ಲಿಗೇಷನಿಗೆ ಬರ್ತೀವಿ. ಸೊ ದಟ್ ವಿಲ್ ಕಮ್ ದ ಸ್ಟ್ರೆಸ್. ಅದಕ್ಕೆ ಏನೇನು ಟೆಕ್ನಿಕ್ಸ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋಕೆ ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಮಸಾಜ್ ಇರ್ಬೋದು, ಬ್ರೀತ್ ಟು ರಿಲ್ಯಾಕ್ಸ್, ಸೈಕಲಾಜಿಕಲ್ ಟೆಕ್ನಿಕ್ಸಲ್ಲಿ ಹಾಬೀಸನ್ನೇ ಯಾವ್ದಾದ್ರು ಕ್ರಿಯೇಟ್ ಮಾಡ್ಕೊಳ್ಳೋದು, ಸೋಷಿಯಲ್ ಅಫಿಲಿಯೇಷನ್ಸ್ ಇಟ್ಕೊಳ್ಳೋದು ಮತ್ತು ಮೆಡಿಟೇಷನ್ ಮಾಡೋದು, ಇವೆಲ್ಲ ಕೂಡ ಸ್ಟ್ರೆಸ್ ರಿಲೀಫ್ ಟೆಕ್ನಿಕ್ಸ್ ಆಗ್ತವೆ. ಫಿಸಿಕಲ್ ಎಕ್ಸಸೈಸ್, ಮಸಾಜ್, ಬ್ರೀತ್ ಟು ರಿಲ್ಯಾಕ್ಸ್, ಸೈಕಲಾಜಿಕಲ್ ಟೆಕ್ನಿಕ್ಸಲ್ಲಿ ಹಾಬೀಸು, ಸೋಷಿಯಲ್ ಅಫಿಲಿಯೇಷನ್ ಅಂದರೆ ಈಗ ನಾವು ವಾಟ್ಸಪ್ಪು, ಇದು
ಟೆಲಿಗ್ರಾಮ್ ಇವೆಲ್ಲ ಮಾಡ್ತಾಯಿದ್ದೀವಿ. ಪ್ಲಸ್ ಸೋಷಿಯಲ್ ಈವೆಂಟ್ಸಲ್ಲಿ ಇದಾಗ್ತೀವಿ, ರಿಲೇಟಿವ್ಸ್ ಮನೆಗೆ ಹೋಗ್ತೀವಿ, ಅವ್ರು ಬರ್ತಾರೆ, ಫ್ರೆಂಡ್ಸ್ ಜೊತೆ ಇರ್ತೀವಿ, ಫ್ಯಾಮಿಲಿ ಜೊತೆ ಇರ್ತೀವಿ. ದಟ್ ಆಲ್ ಕೊಟ್ಟು ಸೋಷಿಯಲ್ ಅಫಿಲಿಯೇಷನ್, ಆವಾಗ ಸ್ಟ್ರೆಸ್ ಬರ್ನ್ಔಟ್ ಆಗುತ್ತೆ. ದೆನ್ ಮೆಡಿಟೇಷನ್. ಓಕೆ, ದೆನ್ ಟೈಮ್ ಮ್ಯಾನೇಜ್ಮೆಂಟಿಗೆ ಏನು ಮಾಡಬೇಕು, ಅಲ್ಲಿ ಪ್ರಾಬ್ಲಮ್ ಇಲ್ಲದೆ ಇರೋದು ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಬೇಕಂದ್ರೆ ಮೊದಲು ವರ್ಕನ್ನು ಪ್ರಿಯೋರಿಟೈಸ್ ಮಾಡಬೇಕು, ಯಾವುದು ಫಸ್ಟ್ ಮಾಡಬೇಕು, ಯಾವುದು ನೆಕ್ಸ್ಟ್ ಮಾಡಬೇಕು ಅಂತ ಬೇಸ್ಡ್ ಆನ್ ದ ಡೆಡ್ ಲೈನ್. ದೆನ್ ಡೈಲಿ ರುಟೀನ್ ಸೆಟ್ ಮಾಡ್ಕೋಬೇಕು, ಡೆಡ್ ಲೈನ್ ಇಟ್ಕೋಬೇಕು. ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಅಲ್ಲದೆ ಇರೋ ಜಾಬನ್ನು ಬೇರೆಯವರಿಗೆ ಅದನ್ನು ಮಾಡೋಕ್ಕೆ ಬಿಡಬೇಕು. ಸೊ ದಟ್ ವಿಲ್ ಗೆಟ್ ಮಚ್ ಟೈಮ್ ಫಾರ್ ದ ಪ್ರೊಡಕ್ಟಿವ್ ವರ್ಕ್. ಓಕೆ, ಪ್ಲ್ಯಾನ್ ಯುವರ್ ಟಾಸ್ಕ್ ಮತ್ತು ಒನ್ ಜಾಬ್ ಎಟ್ ಅ ಟೈಮ್. ಓಕೆ, ಫಾರ್ ಟೈಮ್ ಮ್ಯಾನೇಜ್ಮೆಂಟ್. ದೆನ್ ಬ್ರೈನ್ ಸ್ಟಾರ್ಮಿಂಗ್ ಕೇಳ್ತಾರೆ. ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಏನು ಅಂದರೆ ಗ್ರೂಪ್ ಕ್ರಿಯೇಟಿವಿಟಿ ಟೆಕ್ನಿಕ್ಸ್, ಅಂದರೆ ಗ್ರೂಪಲ್ಲಿರುವಂಥ ಕ್ರಿಯೇಟಿವಿಟಿನ ತೆಗಿಯೋಕೆ ಏನು ಮಾಡ್ತಾರೆ, ಪ್ರಾಬ್ಲಮ್ಸನ್ನು ಕೊಟ್ಬಿಟ್ಟು ಅದಕ್ಕೆ ಎಲ್ಲರ ಹತ್ರನೂ ಸೊಲ್ಯೂಷನ್ಸನ್ನು ಕೇಳ್ತಾರೆ. ಸೊ ಎಲ್ಲದಕ್ಕೂ ಸೊಲ್ಯೂಷನ್ಸ್ ತೊಗೊಂಡು ಒಂದು ಕನ್ಕ್ಲೂಷನಿಗೆ ಬರ್ತಾರೆ. ಎಲ್ಲ ಐಡಿಯಾಸನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ, ಎಲ್ಲ ವೈಲ್ಡ್ ಐಡಿಯಾಸ್ ಇದ್ರೂ ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಕ್ರಿಟಿಸಿಸಮ್ ಏನೂ ಮಾಡೋ ಹಾಗಿಲ್ಲ. ಕ್ವಾಂಟಿಟಿ ಆಫ್ ಐಡಿಯಾಸ್ ಬಂದಾಗ ಅದರಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಅದರ ಮೇಲೆ ಇಂಪ್ರೂವ್ ಮಾಡಬೇಕಾಗತ್ತೆ. ಓಕೆ, ದಟ್ ಈಸ್ ಅ ಬ್ರೈನ್ ಸ್ಟಾರ್ಮಿಂಗ್. ದೆನ್ ಕರಿಯರ್ ಆಪರ್ಚುನಿಟೀಸ್ ಕೇಳ್ತಾರೆ. ಕರಿಯರ್ ಆಪರ್ಚುನಿಟೀಸ್ ಏನೇನಿದೆ HR ಇವರಿಗೆ ಅಂತ. ಎಂಪ್ಲಾಯ್ಮೆಂಟ್ ಸರ್ವಿಸ್ ಮ್ಯಾನೇಜರ್ ಆಗ್ಬೋದು, ಲೈಕ್ ರಿಕ್ರೂಟ್ಮೆಂಟ್, ಸ್ಟಾಫಿಂಗ್ ಇವೆಲ್ಲ ಬರುತ್ತೆ ಅದರಲ್ಲಿ. HR ಜರ್ನಲಿಸ್ಟ್ ಅಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಕೋತಾರೆ, ಡೇಟಾಬೇಸ್ ಮೇಂಟೈನ್ ಮಾಡ್ತಾರೆ, ಅವರೆಲ್ಲ HR ಜರ್ನಲಿಸ್ಟಲ್ಲಿ ಬರ್ತಾರೆ. HR ಕೋಆರ್ಡಿನೇಟರ್ ಅಂತಂದರೆ HR ರಿಪ್ರೆಸೆಂಟೇಟಿವ್ ಆಗಿ ಕೂಡ ಮೀಟಿಂಗ್ಸಲ್ಲೆಲ್ಲ ಪ್ರೆಸೆಂಟ್ ಮಾಡ್ತಾರೆ. ಮತ್ತು HR ಎಂಪ್ಲಾಯೀಸು ಮ್ಯಾನೇಜ್ಮೆಂಟ್ ನಡುವೆ ಏನಾದರೂ ಇಶ್ಯೂಸ್ ಇದ್ದರೆ ಅಥವಾ ಏನಾದರೂ ಕಮ್ಯುನಿಕೇಷನ್ ಇದ್ದರೆ ಅದನ್ನು ಕೂಡ ಕೋಆರ್ಡಿನೇಟ್ ಮಾಡ್ತಾರೆ. ದೆನ್ ರಿಕ್ರೂಟರ್ ಹೂ ಟೇಕ್ಸ್ ಇಂಟರ್ವ್ಯೂ. ಓಕೆ, ಅಡ್ಮಿನಿಸ್ಟ್ರೇಟಿವ್ HR, ಇನ್-ಹೌಸ್ HR ಅಂತ ಹೇಳ್ತೀವಿ. ಏನೇ ಪ್ರಾಬ್ಲಮ್ ಇದ್ದರೂ ಈ ಈಸ್ ಗೋಯಿಂಗ್ ಟು ದ ಫಸ್ಟ್ ಪಾಯಿಂಟ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು, ಅಡ್ಮಿನಿಸ್ಟ್ರೇಟಿವ್ HR. ಸೊ ಎಂಪ್ಲಾಯ್ಮೆಂಟ್ ಸರ್ವಿಸ್ ಮ್ಯಾನೇಜರ್, HR ಜರ್ನಲಿಸ್ಟ್, HR ಕೋಆರ್ಡಿನೇಟರ್, ರಿಕ್ರೂಟರ್, ಅಡ್ಮಿನಿಸ್ಟ್ರೇಟಿವ್ HR. ಓಕೆ, ದಿಸ್ ಆರ್ ದ ಕರಿಯರ್ ಆಪರ್ಚುನಿಟೀಸ್ ಇನ್ HR ಅಥವಾ ಪೀಪಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಮ್ಯಾನೇಜರ್ ಮತ್ತು ಲೀಡರ್ ನಡುವೆ ಡಿಫ್ರೆನ್ಸ್ ಕೇಳ್ತಾರೆ. ಓಕೆ, ಇದೊಂದು 15 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆ್ಯಕ್ಚುಲಿ. ಫೈನ್. ಮ್ಯಾನೇಜರ್ ಅಂತಂದರೆ ಹಿ ಆರ್ಗನೈಸಿಂಗ್, ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಮಾಡ್ತಾನೆ. ಲೀಡರ್ ಅಂದರೆ ಹೂ ಮೋಟಿವೇಟ್ಸ್, ಡೆವಲಪ್ಸ್ ಆ್ಯಂಡ್ ಇನ್ಸ್ಪೈರ್ಸ್. ಓಕೆ, ಮ್ಯಾನೇಜರ್ ಮೇಂಟೈನಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಅ ಸ್ಟೇಟಸ್ ಕೋ. ಇಲ್ಲೇನು ಮಾಡ್ತಾನೆ, ಹಿ ಇನ್ಫ್ಲೂಯೆನ್ಸಸ್ ಅ ಫ್ಯೂಚರ್ ಹ್ಯಾಪ್ನಿಂಗ್ಸ್. ಎಲ್ಲರನ್ನೂ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ತಾನೆ ಲೀಡರ್ ಅಂದರೆ. ಇಫೆಕ್ಟಿವ್ನೆಸ್ ಆಗಿ ಇದು ಮಾಡ್ತಾನೆ, ವಿಷನರಿ ಇರ್ತಾನೆ. ಓಕೆ, ಇಮೋಷ್ನಲ್ ಇಂಟೆಲಿಜೆನ್ಸ್ ಈಸ್ ಟಿಪಿಕಲಿ ಹೈ ಇರುತ್ತೆ, ಇಮೋಷ್ನಲಿ ಅವನು ಬ್ಯಾಲೆನ್ಸ್ಡ್ ಇರ್ತಾನೆ. ಮತ್ತು ಹ್ಯಾಂಡಲ್ ಸೆಲ್ಫ್ ಆ್ಯಂಡ್ ರಿಲೇಷನ್ಶಿಪ್ ಇನ್ ಅ ಪಾಸಿಟಿವ್ ಮ್ಯಾನರ್. ಓಕೆ, ಇಲ್ಲಿ ಮ್ಯಾನೇಜರ್ ಆದರೆ ದ ಹೌಸ್ ಸ್ಟ್ರಕ್ಚರ್ ಇರುತ್ತೆ, ಅಂದರೆ ಪಾಲಿಸೀಸು, ಪ್ರೊಸೀಜರ್ಸು, ಸಿಸ್ಟಮ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರ್ತಾನೆ. ಹ್ಯಾಂಡಲ್ಸ್ ಡೇ ಟು ಡೇ ಫಂಕ್ಷನ್ಸು ಆ್ಯಂಡ್ ಮೋಸ್ಟ್ ಕನ್ಸರ್ನ್ಡ್ ಎಫಿಷಿಯನ್ಸಿ ಮೇಲೆ ಜಾಸ್ತಿ ಕನ್ಸರ್ನ್ಡ್ ಇರುತ್ತೆ. ಅಕೌಂಟಬಿಲಿಟಿ ಮ್ಯಾನೇಜರ್ ಏನು ಮಾಡ್ತಾನೆ, ಐ ಇಂಪ್ಲಿಮೆಂಟ್ ದ ರೂಲ್ಸ್ ಅಂತ, ಅವನು ಹೇಳಿದ್ದೆ ರೂಲ್ಸ್ ಮಾಡಬೇಕು ಅಂತ ಹೇಳ್ತಾನೆ. ಲೀಡರ್ ಏನು ಹೇಳ್ತಾರೆ, ರೂಲ್ಸ್ ಚೆನ್ನಾಗಿದೆ, ದೆರ್ ಮಸ್ಟ್ ಬಿ ಸಮ್ ಪರ್ಪಸ್. ಓಕೆ, ಲೆಟ್ ಅಸ್ ಶೋ ಹೌ ಡು ವಿ ಡೂ ದ್ಯಾಟ್ ಅಂತೇಳಿ ಅವನು ಇನ್ವಾಲ್ವ್ ಆಗ್ತಾನೆ ಎಂಪ್ಲಾಯರ್ ಜೊತೆ. ಓಕೆ, ಎಂಪ್ಲಾಯಿ ಜೊತೆ ಇನ್ವಾಲ್ವ್ ಆಗ್ತಾನೆ. ದೆನ್ ಪವರ್ ಈಸ್ ಅ ಪೊಸಿಷನಲ್ ಓವರ್ ಪೀಪಲ್ ಮೇಲೆ ಪೊಸಿಷನಲ್ ಆಗಿ ಪವರ್ ಯೂಸ್ ಮಾಡ್ತಾ ಇರ್ತಾನೆ ಮ್ಯಾನೇಜರು. ಬಟ್ ಇಲ್ಲಿ ಹಿ ವಿಲ್ ಬಿ ವಿತ್ ದ ಪೀಪಲ್. ಓಕೆ, ಈ ಫೆಸಿಲಿಟೇಟ್ಸ್ ಎಂಪ್ಲಾಯೀಸ್ ಇನ್ ರಿಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಬಂದರೆ ಅವನೇ ಸಾಲ್ವ್ ಮಾಡಿಬಿಡಲ್ಲ, ಅದನ್ನು ಎಂಪ್ಲಾಯೀಸಿಗೆ ಫೆಸಿಲಿಟೇಟ್ ಮಾಡ್ತಾನೆ, ಅವನು ಎಂಪ್ಲಾಯೀಸಿಗೆ ಹೇಳ್ಕೊಡ್ತಾನೆ ಹೇಗೆ ಸೊಲ್ಯೂಷನ್ ತೊಗೋಬೇಕು ಅಂತ. ಓಕೆ, ಇಲ್ಲಿ ಮ್ಯಾನೇಜರ್ ಏನು ಮಾಡ್ತಾನೆ, ಅವನೇ ಸೊಲ್ಯೂಷನ್ ಮಾಡಿಬಿಡ್ತಾನೆ. ನೆಕ್ಸ್ಟ್ ಗೋಲ್ಸ್ ಏನಿರುತ್ತೆ ಮ್ಯಾನೇಜರ್ದು, ಅರೈಸ್ ವಯ ನೆಸೆಸಿಟಿ, ಶಾರ್ಟ್ ಟರ್ಮ್ ಗೋಲ್ಸ್ ಇರುತ್ತೆ. ಲೀಡರ್ದು ಲಾಂಗ್ ಟರ್ಮ್ ಗೋಲ್ಸ್ ಇರುತ್ತೆ. ಓಕೆ, ವಯ ಡಿಸೈರ್ ಆ್ಯಂಡ್ ಪ್ರೋಆ್ಯಕ್ಟಿವ್. ಇಲ್ಲಿ ತನ್ನ ಸ್ವಂತ ಇಚ್ಛೆಯಿಂದ ಅವನು ಪ್ರೋಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ರೆಸ್ಪಾನ್ಸ್ ಹೇಗಿರುತ್ತೆ, ಇನಿಷಿಯೇಟ್ಸ್ ಮಾಡ್ತಾನೆ ಎಲ್ಲದಕ್ಕೂ. ಪೀಪಲ್ ಡೂ ಬಿಕಾಸ್ ದೇ ಆರ್ ಟೋಲ್ಡ್ ಟು ಡೂ. ಏನು ಹೇಳ್ತೀವಿ ಅದನ್ನಷ್ಟೇ ಮಾಡಬೇಕು ಅಂತ ಹೇಳ್ತಾನೆ, ಮತ್ತು ಇನಿಷಿಯೇಟ್ಸ್ ಮಾಡ್ತಾನೆ. ಬಟ್ ಲೀಡರ್ ಏನು ಹೇಳ್ತಾನೆ, ಇನ್ಫ್ಲೂಯೆನ್ಸಸ್ ಪೀಪಲ್ ಟು, ಅವ್ರು ಏನಾದ್ರು ಥಿಂಕ್ ಮಾಡಬೇಕಂದ್ರೆ ಆ ಥಿಂಕ್ ಮಾಡೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಪ್ಲಸ್ ಅವ್ರ ಮೇಲೆ ಟ್ರಸ್ಟ್ ಇಟ್ಟಿರ್ತಾನೆ, ಅವ್ರು ಮಾಡೋ ಕೆಲಸಗಳು ಸರಿಯಾಗತ್ತೆ ಅಂತ ಅವ್ರಿಗೆ ಮುಂಚೆನೇ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅದ್ರ ಮೇಲೆ ಟ್ರಸ್ಟ್ ಇಟ್ಕೊಂಡಿರ್ತಾನೆ. ದೆನ್ ಮ್ಯಾನೇಜರ್ ಏನು ಮಾಡ್ತಾನೆ, ಈ ಚೇಂಜ್ ಹೇಗಿರುತ್ತೆ, ಮೇಂಟೈನ್ ಸ್ಟೇಟಸ್ ಕೋ ಆ್ಯಂಡ್ ರಿಯಾಕ್ಟಿವ್. ಇಲ್ಲಿ ಕಾನ್ಸ್ಟೆಂಟ್ಲಿ ಚಾಲೆಂಜಿಂಗ್ ಸ್ಟೇಟಸ್ ಕೋ ಇರುತ್ತೆ, ಚಾಲೆಂಜಸ್ ಎಲ್ಲ ಅಕ್ಸೆಪ್ಟ್ ಮಾಡ್ತಾ ಇರ್ತಾನೆ. ಕ್ರಿಯೇಟ್ಸ್ ಚೇಂಜ್ ಆ್ಯಂಡ್ ಆನ್ಸರ್ ಪೀಪಲ್ ಇಲಾಬ್ರೇಟ್ ಇಟ್. ಇದನ್ನ ಚೇಂಜನ್ನು ಕ್ರಿಯೇಟ್ ಮಾಡ್ತಾನೆ ಮತ್ತು ಪೀಪಲ್ಗೆ ಅದಕ್ಕೆ ಫೆಸಿಲಿಟೇಟ್ ಮಾಡ್ತಾನೆ ಹೇಗೆ ಸೊಲ್ಯೂಷನ್ ತೊಗೋಬೇಕು ಅಂತ. ಓಕೆ, ಲೆಟ್ ಫಾಲೋವರ್ಸ್ ಡಿಟರ್ಮಿನ್ ಬೆಸ್ಟ್ ವೇ ಫಾರ್ ಇಂಪ್ರೂವ್ಮೆಂಟ್. ಅವರಿಗೆ ಆಪ್ಷನ್ ಕೊಟ್ಟು ಬಿಡ್ತಾನೆ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ.
ನೆಕ್ಸ್ಟು ಮ್ಯಾನೇಜರ್ ಏನು ರಿಪ್ರೆಸೆಂಟೇಷನ್ ಮಾಡ್ತಾರೆ, ಲಿಮಿಟೇಷನ್ಸ್ ಫೋಕಸ್ಡ್ ಆನ್ ದ ಪ್ರೆಸೆಂಟ್ ವರ್ಸಸ್ ನ್ಯೂ ಪಾಸಿಬಿಲಿಟೀಸ್ ಮೇಲೆ ಫೋಕಸ್ ಮಾಡ್ತಾನೆ. ಇವನೇನು ಮಾಡ್ತಾನೆ, ಗ್ರೌತ್ ಸ್ಕೈ ಈಸ್ ದ ಲಿಮಿಟ್, ನ್ಯೂ ಪಾಸಿಬಿಲಿಟೀಸನ್ನು ಹುಡುಕ್ತಾನೆ, ಬಟ್ ಇವನಿಗೆ ಲಿಮಿಟೇ ಇಲ್ಲ, ಸೊ ಎಲ್ಲ ಪಾಸಿಬಿಲಿಟೀಸನ್ನು ಟ್ರೈ ಮಾಡ್ತಿರ್ತಾನೆ. ಫೋಕಸ್ ಅಂತಂದರೆ ಮ್ಯಾನೇಜರ್ ಏನು ಮಾಡ್ತಾನೆ, ಕನ್ಸರ್ನ್ ವಿತ್ ದ ಎಫಿಷಿಯನ್ಸಿ ಆ್ಯಂಡ್ ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ, ಸೆಟ್ ಆಬ್ಜೆಕ್ಟಿವ್ಸ್ ಫೋಕಸ್ ಟು ಅಚೀವ್ ವರ್ಕ್ ಸ್ಮಾರ್ಟರ್ ನಾಟ್ ಹಾರ್ಡರ್. ಪ್ರೊಡಕ್ಟಿವಿಟಿ ಮೇಲೆ ಎಫಿಷಿಯನ್ಸಿ ಮೇಲೆ ಫೋಕಸ್ ಮಾಡ್ತಾನೆ ಮ್ಯಾನೇಜರು, ಬಟ್ ಲೀಡ್ರ್ ಏನು ಮಾಡ್ತಾನೆ, ಇಫೆಕ್ಟಿವ್ನೆಸ್ ಮೇಲೆ ಫೋಕಸ್ ಮಾಡ್ತಾನೆ. ಆ್ಯಂಡ್ ಆರ್ ವಿ ಡೂಯಿಂಗ್ ರೈಟ್ ಥಿಂಗ್, ಪೊಟೆನ್ಷಿಯಲ್ ಆಗಿ ಏನು ಮಾಡ್ಬೋದು ಅದನ್ನು ಟ್ರೈ ಮಾಡ್ತಿರ್ತಾನೆ. ಓಕೆ, ಮೇಕಪ್ ಸ್ಟ್ರಕ್ಚರ್, ಸಿಸ್ಟಮ್ಸ್ ಆ್ಯಂಡ್ ಕಂಟ್ರೋಲ್ಸ್, ಪ್ರೊಸೀಜರ್ಸ್, ಪಾಲಿಸೀಸ್ ಎಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಮ್ಯಾನೇಜರ್ಸು. ಬಟ್ ಇವನ್ ಏನು ಮಾಡ್ತಾನೆ, ಪೀಪಲ್ ಆ್ಯಂಡ್ ರಿಲೇಷನ್ಶಿಪ್, ಟ್ರಸ್ಟ್ ಆ್ಯಂಡ್ ಹ್ಯೂಮಿಲಿಟಿ ಮೇಲೆ, ಪೀಪಲ್ ಮತ್ತು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ ಲೀಡರು. ದೆನ್ ಫೈನಾನ್ಷಿಯಲ್ ಸ್ಟಿವರ್ಡ್ಶಿಪ್, ಆರ್ ವಿ ವಿದಿನ್ ದ ಬಜೆಟ್, ಆರ್ ವಿ ಮೀಟಿಂಗ್ ಅವರ್ ಗೋಲ್ಸ್, ಅಥವಾ ಕೌಂಟ್ಸ್, ರೆಕಾರ್ಡ್ಸ್, ಮೆಷರ್ಸ್ ಎಲ್ಲ ಮಾಡಿಬಿಟ್ಟು ಬಜೆಟ್ ಒಳಗಡೆ ಮಾಡಬೇಕು ಅಂತ ಮ್ಯಾನೇಜರ್ ಪ್ಲ್ಯಾನ್ ಮಾಡ್ತಿರ್ತಾನೆ. ಬಟ್ ಇವನೇನು ಮಾಡ್ತಾನೆ ಲೀಡರು, ಹೊರಿಝಾನ್ ಈಸ್ ಅ ವಿಷನರಿ, ಸೀಸ್ ಬಿಯಾಂಡ್ ದ ಬಾಟಮ್ ಲೈನ್, ಕ್ರಿಯೇಟಿಂಗ್ ನ್ಯೂ ಫ್ಯೂಚರ್ ಫಾರ್ ದೆಮ್ಸೆಲ್ವ್ಸ್ ಆ್ಯಂಡ್ ದೇರ್ ಫಾಲೋವರ್ಸ್ ಗೈಡೆಡ್ ಬೈ ದರ್ ಡೇ ಟು ಡೇ ಡಿಸಿಷನ್ ಮೇಕಿಂಗ್. ಓಕೆ, ಡಿಸಿಷನ್ ಮೇಕಿಂಗಲ್ಲಿ ಹೆಲ್ಪ್ ಮಾಡ್ತಾನೆ. ಮತ್ತು ಹೊರಿಝಾನ್ ಇಸ್ ಅ ವಿಷನರಿ, ಅಂದರೆ ತುಂಬ ದೊಡ್ಡ ವಿಷನ್ ಇರುತ್ತೆ ಇಲ್ಲಿ, ಸಣ್ಣ ಬಜೆಟ್ ಒಳಗಡೆ ಮಾಡಬೇಕಂತಾರಲ್ಲ, ತುಂಬ ದೊಡ್ಡದಾಗಿ ವಿಷನನ್ನು ಇಟ್ಕೊಂಡಿರ್ತಾನೆ. ಮಸ್ಟ್ ಬಿ ಸಕ್ಸಸ್ಫುಲ್ ಅನ್ನೋದು ಒಂದಿರುತ್ತೆ. ಇಲ್ಲಿ ಪ್ರೆಸೆಂಟು ಲೆಸ್ಸರ್ ಡಿಗ್ರಿ, ಇಮೋಷ್ನಲ್ ಇಂಟೆಲಿಜೆನ್ಸ್ ಲೆಸ್ಸರ್ ಡಿಗ್ರಿಯಲ್ಲಿ ಇರುತ್ತೆ. ಓಕೆ, ದೆನ್ ಲೀಡರ್ ಏನು, ಇಫೆಕ್ಟಿವ್ ಲೀಡರು ಅಥವಾ ಗುಡ್ ಲೀಡರ್ ಅಂದರೆ ಹೇಗಿರಬೇಕು, ಅವನಿಗೆ ಆಟಿಟ್ಯೂಡ್ ಇರುತ್ತೆ, ಇಂಟಿಗ್ರಿಟಿ, ರೋಲ್ ಮಾಡೆಲಿಂಗ್ ಆಗಿರ್ತಾನೆ, ರಿಸಲ್ಟ್ ಓರಿಯೆಂಟೆಡ್ ಆಗಿರ್ತಾನೆ, ಕಸ್ಟಮರ್ ಫೋಕಸ್ಡ್ ಆಗಿರ್ತಾನೆ, ಇನ್ನೋವೇಟಿವ್ ಐಡಿಯಾಸ್ ಇರುತ್ತೆ, ಮೆಂಟರಿಂಗ್ ಮತ್ತು ಕೋಚರ್ ಆಗಿರ್ತಾನೆ, ಕಮ್ಯುನಿಕೇಷನ್ ಮತ್ತು ರಿಲೇಷನ್ಶಿಪ್ ಸ್ಕಿಲ್ ಚೆನ್ನಾಗಿರುತ್ತೆ, ಮತ್ತು ಟೀಮ್ ಪ್ಲೇಯರ್ ಆಗಿರ್ತಾನೆ. ಓಕೆ, ದಿಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಅಥವಾ ಲೀಡರ್, ಇಫೆಕ್ಟಿವ್ ಲೀಡರ್ದು ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಇದು ಫಸ್ಟ್ ಮಾಡ್ಯೂಲ್ ನನಗೆ ಇಂಪಾರ್ಟೆಂಟ್ ಅನಿಸಿದ್ದು, ಎಷ್ಟು 2 ಪೇಜಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಏನಾದರೂ ಇಂಪಾರ್ಟೆಂಟು ಮಿಸ್ ಆಗಿದ್ದು ಏನಾದರೂ ಪಾಯಿಂಟ್ಸ್ ಇತ್ತಂದರೆ ನೀವು ಕಮೆಂಟಲ್ಲಿ ಹೇಳಿ. ಹಾಗೆ ನಿಮಗೇನಾದ್ರು ಆನ್ಸರ್ ಗೊತ್ತಿದ್ರೆ, ಯಾವ್ದಾದ್ರು ಕ್ವಶನ್ಸು ಇದು ಮಿಸ್ ಆಗಿದ್ದು ಇಂಪಾರ್ಟೆಂಟ್ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ, ವಿಲ್ ಡಿಸ್ಕಸ್ ದೆ. ಓಕೆ, ಥ್ಯಾಂಕ್ ಯು.